ಕಾಂಗ್ರೆಸ್ನ ಪ್ರಣಾಳಿಕೆಯ ವಿರುದ್ಧ ಪ್ರಧಾನಿ ಮೋದಿ ತಿರುಗಿ ಬಿದ್ದಿದ್ದಾರೆ. ಇತ್ತೀಚೆಗೆ ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ನ ಪ್ರಣಾಳಿಕೆ ಮುಸ್ಲಿಂ ಲೀಗ್ನ ಸಿದ್ಧಾಂತವನ್ನ ಹೊಂದಿದೆ ಅಂತ. ನಿನ್ನೆ ರಾಜಸ್ಥಾನದಲ್ಲಿ ಪ್ರಧಾನಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಪ್ರಧಾನಿ ಮೋದಿ ಮತ್ತು ಒಂದು ಹೆಜ್ಜೆ ಮುಂದಿಟ್ಟು ಮಾತನಾಡಿದ್ದಾರೆ ಕಾಂಗ್ರೆಸ್ನ ಪ್ರಣಾಳಿಕೆಯ ವಿರುದ್ಧ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಸಂಸತ್ತಿನ ಸಮಾನ ಹಂಚಿಕೆ, ಈ ದೇಶದ ಸಂಪತ್ತನ್ನ ಸಮಾನವಾಗಿ ಹಂಚ್ತೀವಿ ಅನ್ನುವಂತಹ ಭರವಸೆಯನ್ನ ಕಾಂಗ್ರೆಸ್ ನೀಡಿತ್ತು. ಸಂಪತ್ತಿನ ಸಮಾನ ಹಂಚಿಕೆ ಅಸ್ತ್ರಕ್ಕೆ ಮೋದಿ ತರಾಟೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಗೆದ್ದರೆ ಹಿಂದೂಗಳ ಮಂಗಳಸೂತ್ರ ಮುಸ್ಲಿಮರಿಗೆ ಅಂತ ನರೇಂದ್ರ ಮೋದಿ ನಿನ್ನೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನುಸುಳುಕೋರರಿಗೆ ಸಂಪತ್ತಿನ ಹಂಚಿಕೆಯಾಗುತ್ತೆ. ಇದು ನರೇಂದ್ರ ಮೋದಿ ಚುನಾವಣಾ ಭಾಷಣದಲ್ಲಿ ಹೇಳ್ತಿರುವಂತಹ ಮಾತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನುಸುಳುಕೋರರಿಗೆ ಸಂಪತ್ತಿನ ಹಂಚಿಕೆಯಾಗುತ್ತೆ. ಹೆಚ್ಚು ಮಕ್ಕಳನ್ನ ಹೊಂದಿದವರಿಗೆ ದೇಶದ ಸಂಪತ್ತನ್ನ ಕಾಂಗ್ರೆಸ್ ಹಂಚುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನ ಪ್ರಣಾಳಿಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಎಂದಿತ್ತು. ಮನಮೋಹನ್ ಸಿಂಗ್ ಹೇಳಿಕೆಯನ್ನ ಉಲ್ಲೇಖಿಸಿ ಪ್ರಧಾನಿ ನರೇಂದ್ರ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 2006ರಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ರು, ಈ ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಅಂತ. ಆ ಹೇಳಿಕೆಯನ್ನ ಉಲ್ಲೇಖ ಮಾಡಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಜನ ತಾವು ಕಷ್ಟಪಟ್ಟು ಗಳಿಸಿದ ದುಡ್ಡನ್ನ ನುಸುಳುಕೋರರಿಗೆ ಹಂಚಬೇಕಂತ ಪ್ರಧಾನಿ ನರೇಂದ್ರ ಮೋದಿ ಪ್ರಶ್ನೆ ಮಾಡಿದ್ದಾರೆ. ಮಹಿಳೆಯರ ಮಂಗಳಸೂತ್ರ ಮತ್ತು ಚಿನ್ನದ ಮೌಲ್ಯ ಅದು ನಮ್ಮ ಹೆಣ್ಣು ಮಕ್ಕಳ ಪ್ರಕಾರ ಅದು ಸಂಪತ್ತು. ಈ ಸಂಪತ್ತನ್ನ ಕಾಂಗ್ರೆಸ್ ಹೇಗೆ ಮರುಹಂಚಿಕೆ ಮಾಡುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೆಣ್ಣು ಮಕ್ಕಳ ಮಾಂಗಲ್ಯ ಸರ ಮುಸ್ಲಿಮರಿಗೆ ಹಂಚಿಕೆಯಾಗುತ್ತೆ ಅಂತ ನರೇಂದ್ರ ಮೋದಿ ನಿನ್ನೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಬಂದ್ರೆ ದೇಶದ ಸಂಪತ್ತು ಮುಸ್ಲಿಮರಿಗೆ ಹಂಚಿಕೆಯಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನೇರವಾಗಿ ಕಾಂಗ್ರೆಸ್ನ ಓಲೈಕೆ ರಾಜಕಾರಣದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಜಸ್ಥಾನದಲ್ಲಿದ್ರು ನಿನ್ನೆ ನರೇಂದ್ರ ಮೋದಿ ಅವರ ಈ ಹೇಳಿಕೆಗೆ ಕಾರಣವಾಗಿದ್ದು ರಾಹುಲ್ ಗಾಂಧಿ ಏಪ್ರಿಲ್ 7ನೇ ತಾರೀಕು ಕೊಟ್ಟಂತಹ ಒಂದು ಹೇಳಿಕೆ. ರಾಹುಲ್ ಗಾಂಧಿ ಏನು ಹೇಳಿದ್ರು, ಮೊದಲಿಗೆ ನಾವು ದೇಶವ್ಯಾಪಿಯಾಗಿ ಸಮೀಕ್ಷೆಯನ್ನ ಮಾಡ್ತೀವಿ. ಈ ದೇಶದಲ್ಲಿ ಸಂಪತ್ತಿನ ಹಂಚಿಕೆ, ಸಂಪತ್ತು ಯಾರ್ಯಾರು ಹೊಂದಿದ್ದಾರೆ ಅನ್ನೋದರ ಸಮೀಕ್ಷೆ ಮಾಡ್ತೀವಿ. ಆ ಸಮೀಕ್ಷೆಯ ನಂತರ ದೇಶವ್ಯಾಪಿ SC ST ಮತ್ತು OBC ಸಮುದಾಯ ಜೊತೆಗೆ ಮುಸ್ಲಿಮರಿಗೆ ಈ ದೇಶದ ಸಂಪತ್ತನ್ನ ಹಂಚಿಕೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆ ಹೇಳಿಕೆಯ ವಿರುದ್ಧ ನೇರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಮೊದಲಿಗೆ ರಾಹುಲ್ ಗಾಂಧಿ ಏನು ಹೇಳಿದ್ರು ಕೇಳ್ಕೊಂಡು ಬನ್ನಿ. 90% आबादी की इस देश में हिस्सेदारी है ही नहीं. किसी को चोट लगती है तो पहला काम डॉक्टर कहता है एक्सरे कराओ. एक्सरे से सच्चाई दिख जाती है. एक्सरे के बाद डॉक्टर सही निर्णय ले सकता है. इसीलिए हमने वायदा किया है कि जैसे ही हमारी सरकार आएगी, जो हमने तेलंगाना में किया, जाति जनगणना को हम पूरे देश में इंप्लीमेंट कर देंगे. देश का एक्सरे कर देंगे. दूध का दूध, पानी का पानी हो जाएगा. पिछड़े वर्ग को, दलितों को, आदिवासियों को, गरीब जनरल कास्ट के लोगों को, माइनॉरिटीज को पता लग जाएगा कि इस देश में उनकी भागीदारी कितनी है. इसके बाद हम फाइनेंशियल और इंस्टीट्यूशनल सर्वे करेंगे. ये पता लगाएंगे हिंदू किसके हाथों में है, कौन से वर्ग के हाथ में है. और इस ऐतिहासिक कदम के बाद हम क्रांतिकारी काम शुरू करेंगे. जो आपका हक बनता है वो हम आपके लिए आपको देने का काम करेंगे. चाहे वो मीडिया हो, ब्यूरोक्रेसी हो, हिंदुस्तान की सब संस्थाएं हो, वहां हम आपकी जगह बनाकर आपको हिस्सेदारी देंगे. 90% आबादी की इस देश में हिस्सेदारी है ही नहीं. किसी को चोट लगती है तो पहला काम डॉक्टर कहता है एक्सरे कराओ. एक्सरे से सच्चाई दिख जाती है. एक्सरे के बाद डॉक्टर सही निर्णय ले सकता है. इसीलिए हमने वायदा किया है
कि जैसे ही हमारी सरकार आएगी, जो हमने तेलंगाना में किया, जाति जनगणना को हम पूरे देश में इंप्लीमेंट कर देंगे। देश का एक्सरे कर देंगे, दूध का दूध, पानी का पानी हो जाएगा। पिछड़े वर्ग को, दलितों को, आदिवासियों को, गरीब जनरल कास्ट के लोगों को, माइनॉरिटीज को पता लग जाएगा कि इस देश में। ಇದು ರಾಹುಲ್ ಗಾಂಧಿ ಏಪ್ರಿಲ್ 7ನೇ ತಾರೀಕು ಹೈದರಾಬಾದ್ನಲ್ಲಿ ಮಾಡಿದಂತಹ ಭಾಷಣ. ಇಡೀ ದೇಶದಲ್ಲಿ ಸಂಪತ್ತು ಯಾರ್ಯಾರು ಎಷ್ಟೆಷ್ಟು ಹೊಂದಿದ್ದಾರೆ ಅನ್ನುವ ಸಮೀಕ್ಷೆಯನ್ನ ಮಾಡ್ತೀನಿ, ಈ ದೇಶದಲ್ಲಿ ಯಾವ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿದೆ, ಅದರ ಆಧಾರದ ಮೇಲೆ ಇಡೀ ದೇಶದ ಸಂಪತ್ತನ್ನು ಹಂಚಿಕೆ ಮಾಡ್ತೀವಿ, ಯಾವ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಈ ದೇಶದ ಸಂಪತ್ತನ್ನು ಹಂಚಿಕೆ ಮಾಡಲಾಗುತ್ತೆ, ಒಂದು ಎಕ್ಸ್ರೇ ಮಾಡಿಬಿಡ್ತೀವಿ ಇಡೀ ದೇಶದಲ್ಲಿ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ರು. ರಾಹುಲ್ ಗಾಂಧಿಯವರ ಹೇಳಿಕೆ ಜೊತೆಗೆ 2006ರಲ್ಲಿ ಮನಮೋಹನ್ ಸಿಂಗ್ ಅವರು ಕೊಟ್ಟಂತಹ ಹೇಳಿಕೆ, ಇದು ರಾಹುಲ್ ಗಾಂಧಿ ಅವ್ರದ್ದು ಕೇಳಿದ್ರಿ. ಇಡೀ ದೇಶದ ಸಂಪತ್ತನ್ನು ಎಕ್ಸ್ರೇ ಮಾಡ್ತೀವಿ, ಜಾತಿ ಧರ್ಮ ಆಧಾರದ ಮೇಲೆ OBC, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಎಷ್ಟು ಸಿಗಬೇಕೋ ಅವರ ಸಂಪತ್ತು ಸಿಗಲಿದೆ, ಆ ರೀತಿಯಾದಂಥ ಒಂದು ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. 2006ರಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ರು, ಈ ದೇಶದ ಸಂಪತ್ತಿನ ಮೇಲೆ ಮೊದಲ ಹಕ್ಕು ಮುಸ್ಲಿಮರಿಗೆ ಇರಬೇಕು ಅಂತ. ಆ ಹೇಳಿಕೆ ಮತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚಿಕೆ ಮಾಡುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮಾತನಾಡಿದ್ದಾರೆ. ಮೋದಿ ಅವರ ಭಾಷಣವನ್ನ ಕೇಳ್ಕೊಂಡು ಬನ್ನಿ. इस बार का कांग्रेस का मैनिफेस्टो देख लीजिए। कांग्रेस ने अपने मैनिफेस्टो में जो कहा है वो चिंताजनक है, गंभीर है, और ये माओवाद की सोच को धरती पर उतारने की उनकी कोशिश है। उन्होंने कहा है कि अगर कांग्रेस की सरकार बनेगी तो हरेक की प्रॉपर्टी का सर्वे किया जाएगा, हमारी बहनों के पास सोना कितना है उसकी जांच की जाएगी, उसका हिसाब लगाया जाएगा, हमारे आदिवासी परिवारों में चांदी होती है, सिल्वर कितना है उसका हिसाब लगाया जाएगा, सरकारी मुलाजिमों के पास कितना जगह है, क्या है, पैसे कहाँ है, नौकरी कहाँ है, उसकी जांच की जाएगी। इतना ही नहीं, आगे क्या कहा है, ये जो गोल्ड है बहनों का और जो संपत्ति है ये सबको समान रूप से वितरित कर दी जाएगी। क्या ये आपको मंजूर है? क्या आपकी संपत्ति सरकार को हटने का अधिकार है? क्या आपकी संपत्ति को, आपने मेहनत करके कमाई हुई संपत्ति को सरकार को ऐंठने का अधिकार है? क्या उस संपत्ति को मेरी माताओं बहनों की जिंदगी में सोना वो सिर्फ शो करने के लिए नहीं होता है, उसके स्वाभिमान से जुड़ा हुआ है। उसका मंगलसूत्र वो एक सोने का कीमत का मुद्दा नहीं है, उसके जीवन के सपनों से जुड़ा हुआ है। तुम उसे छीनने की बात कर रहे हो अपने मैनिफेस्टो में। गोल्ड ले लेंगे, सबको वितरित कर देंगे, और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है। इसका मतलब ये संपत्ति इकट्ठी करके किसको बांटेंगे? जिनके ರಾಹುಲ್ ಗಾಂಧಿ ಅವರ ಪ್ರಕಾರ ಈ ದೇಶದ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡಬೇಕು ಅನ್ನುವಂತಹ ಕೂಗನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಜಾತಿಯ ಆಧಾರದ ಮೇಲೆ ಯಾವ ಜಾತಿಯ ಜನಸಂಖ್ಯೆ ಎಷ್ಟಿದೋ ಅವರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು, ಯಾವ ಧರ್ಮದ ಜನ ಎಷ್ಟಿದ್ದಾರೋ ಅವರಿಗೆ ಅವರ ಹಕ್ಕಿನಷ್ಟು, ಅವರ ಜನಸಂಖ್ಯೆಯಷ್ಟು ಈ ದೇಶದ ಸಂಪತ್ತು ಹಂಚಿಕೆ ಆಗಬೇಕು ಅಂದ್ರೆ ಏನರ್ಥ? ಯಾವುದೋ ಒಬ್ಬ ರಾಜಕಾರಣಿಯೋ ಅಥವಾ ಯಾವುದೋ ಒಬ್ಬ ಉದ್ಯಮಿಯೋ 1,000 ಕೋಟಿ 1,500 ಕೋಟಿ ಆತನಲ್ಲಿ ಆಸ್ತಿ ಇದ್ರೆ ಆ ಆಸ್ತಿಯನ್ನು ಸಮೀಕ್ಷೆ ಮಾಡಿ ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಹಂಚ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇದು ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿತ್ತು. ಆದರೆ ನರೇಂದ್ರ ಮೋದಿ ರಾಹುಲ್ ಗಾಂಧಿಯವರ ಈ ಹೇಳಿಕೆಗೆ ಬೇರೆಯದ್ದೇ ಒಂದು ಆಂಗಲ್ ಅನ್ನು ಕೊಟ್ಟಿದ್ದಾರೆ.
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಜನ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಸಂಪತ್ತನ್ನ ನುಸುಳುಕೋರರಿಗೆ ಹಂಚಿಕೆ ಮಾಡ್ತಾರೆ. ಯಾರು ಹೆಚ್ಚು ಮಕ್ಕಳನ್ನ ಹೊಂದುತ್ತಾರೋ ಅವರಿಗೆ ಹಂಚಿಕೆ ಮಾಡ್ತಾರೆ ಅಂತ ಪರೋಕ್ಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಹಂಚಿಕೆ ಮಾಡಲಾಗುತ್ತೆ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ವಿಭಜಿಸುವಂತಹ ತಂತ್ರವನ್ನ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ನಮ್ಮ ಪ್ರಣಾಳಿಕೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ಪದವೇ ಇಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ನರೇಂದ್ರ ಮೋದಿ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ನ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಮೋದಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡ್ತಾ ಇದೆ ಕಾಂಗ್ರೆಸ್. ನೀತಿ ಸಂಹಿತೆಯನ್ನ ಉಲ್ಲಂಘಿಸಿ ಪ್ರಧಾನಿ ಮೋದಿ ಹಿಂದೂ ಮುಸ್ಲಿಂ ವಿಭಜನೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ರಾಜಸ್ಥಾನದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ್ರು. ಆ ರ್ಯಾಲಿಯಲ್ಲಿ ಮೋದಿ ಬಳಸಿದ ಪದದ ವಿರುದ್ಧ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನುಸುಳುಕೋರರಿಗೆ ಸಂಪತ್ತಿನ ಹಂಚಿಕೆಯಾಗುತ್ತೆ, ಹೆಚ್ಚು ಮಕ್ಕಳನ್ನು ಹೊಂದಿದವರಿಗೆ ಕಾಂಗ್ರೆಸ್ ಸಂಪತ್ತನ್ನು ಹಂಚಿಕೆ ಮಾಡುತ್ತೆ, ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ಸರವನ್ನ ಮುಸ್ಲಿಮರಿಗೆ ಹಂಚುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಂತ ನೇರವಾಗಿ ಕಾಂಗ್ರೆಸ್ನ ಓಲೈಕೆ ರಾಜಕಾರಣದ ವಿರುದ್ಧ ಮೋದಿ ಮಾತನಾಡಿದ್ರು. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ ನಮ್ಮ ಪ್ರಣಾಳಿಕೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಅನ್ನುವ ಪದವನ್ನೇ ಬಳಸಿಲ್ಲ ಅಂತ. ಆದರೆ ಅಲ್ಪಸಂಖ್ಯಾತರು ಅಂತ ಪದವನ್ನ ಬಳಸಿದ್ದಾರೆ. ಮೋದಿ ಮಾತನಾಡುವಾಗ ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನ ಉಲ್ಲೇಖ ಮಾಡಿಕೊಂಡು ಮಾತನಾಡಿದ್ರು. ಈಗ ಕಾಂಗ್ರೆಸ್ನ ನಾಯಕರು ಮೋದಿಯವರ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರು ಜೊತೆಯಲ್ಲಿ ರಾಜ್ಯದ ನಾಯಕರು ಕೂಡ. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. 70 ವರ್ಷದಿಂದ ರಾಜ್ಯದಲ್ಲಿ ವಿವಿಧ ಪಕ್ಷಗಳು ಆಡಳಿತ ಮಾಡಿವೆ, ಯಾವ ಅವಧಿಯಲ್ಲೂ ಹಿಂದೂಗಳಿಗೆ ಅನ್ಯಾಯ ಆಗಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಮಂಗಳಸೂತ್ರ ಮಾತ್ರವಲ್ಲ, ಗಂಡ ಮಕ್ಕಳನ್ನು ಕಳೆದುಕೊಳ್ತಾರೆ ಅಂತ ಯತೀಂದ್ರ ಮಾತನಾಡ್ತಿದ್ದಾರೆ. ಬಿಜೆಪಿ ಕೋಮು ಗಲಭೆ ಎಬ್ಬಿಸಿ ಮಕ್ಕಳನ್ನ ಸಾಯುವಂತೆ ಮಾಡ್ತಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ. ಪ್ರಧಾನಿಗಳು ಏನು ಮಾತಾಡಿದಾರಲ್ಲ, ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳ ಮಂಗಲಸೂತ್ರ ಅಲ್ಲ, ಎಲ್ಲ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಯಾಕೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ, ದೊಂಬಿ, ಗಲಾಟೆ ಇದನ್ನು ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗೆ ಮಾಡ್ತಾರೆ, ಒಬ್ರನ್ನೊಬ್ಬರು ಬಡ್ದಾಡಿಕೊಂಡು. ಮತ್ತು ಶಿಕ್ಷಣ, ಉದ್ಯೋಗ ಇದನ್ನು ಯಾವುದೂ ಕೊಡದೆ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ, ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ. ಸಮಾಜನ ಅಧಪತನಕ್ಕೆ ತಗೊಂಡು ಹೋಗೋ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಧಾನಿಯವರು ಏನು ಮಾಡಿದಾರಲ್ಲ, ವೋಟ್ ಕೇಳೋ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ, ಅತ್ಯಂತ ತುಚ್ಛವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಇಂಥ ಮಟ್ಟಕ್ಕೆ ಇಳಿಯೋದಿಲ್ಲ. ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು. ಜನ ಫೋಕಸ್ಡ್ ಆಗಿರಬೇಕು. ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು. ಮತ್ತು ಬೇರೆ ಪಕ್ಷಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತು ಮಾಧ್ಯಮಗಳು ಮಾಡೋದು. ಪ್ರಧಾನಿಗಳು ಏನು ಮಾತಾಡಿದ್ದಾರೆ, ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಬೇಕು ಅಂತ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೂ ಅದೇ ಅಂಶಗಳಿದ್ದಾವೆ. ಇದು ಚುನಾವಣೆಯಲ್ಲಿ ಅತಿ ದೊಡ್ಡ ವಿಷಯವಾಗ್ತಾ ಇದೆ. ಮೊದಲ ಹಂತದ ಮತದಾನ ಮುಗಿದಿದೆ. ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ 26ನೇ ತಾರೀಕು ವೋಟಿಂಗ್ ಇದೆ. ಎರಡನೇದು. ಅಷ್ಟರಲ್ಲಿ ನರೇಂದ್ರ ಮೋದಿ ನಿನ್ನೆ ಮಾಡಿದಂತಹ ಭಾಷಣ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಬಿಜೆಪಿ ನಾಯಕರು ಮೋದಿಯವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಓಲೈಕೆ ರಾಜಕಾರಣವನ್ನ ಇಷ್ಟು ವರ್ಷ ಮಾಡ್ಕೊಂಡು ಬಂತು. ಈಗ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಮುಸ್ಲಿಮರಿಗೆ ಈ ದೇಶದ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡುವ ಮಾತನಾಡ್ತಾ ಇದೆ ಅಂತ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಪ್ರಧಾನಿಯಾಗಿ ಈ ರೀತಿಯ ವಿಭಜನೆಯ ಮಾತನ್ನ ಆಡಬಾರದು ಅಂತ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ಪದವನ್ನೇ ಬಳಸಿಲ್ಲ. ಈ ದೇಶದಲ್ಲಿ ಎಷ್ಟು ಜನಸಂಖ್ಯೆಯಲ್ಲಿ ಯಾವ ಸಮುದಾಯ ಇದೆ ಆ ಸಮುದಾಯಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಸಂಪತ್ತು ಸಿಗಬೇಕು. ಯಾವ ಜನಸಂಖ್ಯೆ, ಯಾವ ಜಾತಿಯ ಜನಸಂಖ್ಯೆ ಎಷ್ಟು ಪ್ರಮಾಣದಲ್ಲಿದೆಯೋ ಆ ಜಾತಿಗೆ ಅಷ್ಟು ಪ್ರಾತಿನಿಧ್ಯ ಎಲ್ಲ ಕ್ಷೇತ್ರಗಳಲ್ಲೂ ಸಿಗಬೇಕು. ಉದಾಹರಣೆಗೆ ಸರ್ಕಾರದಲ್ಲಿ ಅಧಿಕಾರಿಗಳಿದ್ದಾರೆ,
OBC ಅಧಿಕಾರಿಗಳಿಲ್ಲ ಅಂತ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ರು. ಈಗ ಅದೇ ರೀತಿ ಜನಗಣತಿ ನಡೆದು ಈ ದೇಶದ ಸಂಪತ್ತಿನ ಗಣತಿಯೂ ಆಗಿ ಆ ಸಂಪತ್ತು ಹಂಚಿಕೆಯಾಗಬೇಕು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅದು ಸಾಧ್ಯನಾ ಅನ್ನೋದು ಚರ್ಚೆ. ಈಗ ಪ್ರಧಾನಿಯವರ ಹೇಳಿಕೆಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಪ್ರಧಾನಿ ಮೋದಿಯವರ ಹೇಳಿಕೆ ಅವರಿಗೆ ಅವರ ಹುದ್ದೆಗೆ ಶೋಭೆ ತರುವಂತದ್ದಲ್ಲ. ಮೋದಿಯವರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿಯವರ ಹೇಳಿಕೆ ಶೋಭೆ ತರುವಂತದ್ದಲ್ಲ. ಮೋದಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ ಮೋದಿಯವರ ಹೇಳಿಕೆಯನ್ನ. ಮೋದಿಯವರ ಹೇಳಿಕೆ ವಿಭಜನೆಯ ರಾಜಕೀಯ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಂಪತ್ತಿನ ಒಂದು ಇದು ಮಾಡತ್ತೆ, ಏನು ವಿಲೇವಾರಿ ಮಾಡತ್ತೆ, ಸಮಾನವಾಗಿ ಹಂಚಿಕೆ ಮಾಡತ್ತೆ. ಕಾಂಗ್ರೆಸ್ ತಾಯಂದ್ರ ಮಂಗಳಸೂತ್ರವನ್ನ ತೆಗೆದು ಮುಸ್ಲಿಮರಿಗೆ ಕೊಡುತ್ತೆ ಅಂತ ಮೋದಿ ಅವರು ನಿನ್ನೆ ಆರೋಪ ಮಾಡಿದ್ರು. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಯಾಕಂದ್ರೆ ಯಾರಾದರೂ ಹಿಂದೂಗಳ ಮಂಗಳಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದು ಇದೆಯಲ್ಲ, ಅವರು ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತು. ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು. ಅವರು ಈ ಥರ ಮಾತಾಡೋದಿದೆಯಲ್ಲ, ಇದು ಅವರು ಶೋಭೆ ಹೇಳೋದನ್ನು ಕೇಳ್ರಿ, ಒಬ್ಬೊಬ್ಬರ ಕೇಳಿಯಪ್ಪ. ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು. ದಟ್ ಈಸ್ ಸೋಷಿಯಲ್ ಜಸ್ಟಿಸ್. ಅಧಿಕಾರದಲ್ಲಿ ಹಂಚಿಕೆ ಆಗಬೇಕು, ಸಂಪತ್ತಿನಲ್ಲಿ ಹಂಚಿಕೆ ಆಗಬೇಕು, ಎಲ್ಲರೂ ಮುಖ್ಯವಾಗಿ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಕೆಲವೇ ಜನರ ಕೈನಲ್ಲಿ ಅಧಿಕಾರ ಸಂಪತ್ತು ಈ ಥರ ಆಗೋದಿಲ್ಲ. ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಸಮಾನತೆ ಹೋಗ್ಬೇಕಾದ್ರೆ ಅಧಿಕಾರ ಮತ್ತು ಸಂಪತ್ತು ಕೆಲವರೇ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್ವರಿಗೂ ಸಮಬಾಳು ಸಮಪಾಲು ಅಂತಕ್ಕಂಥ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.